ಅಕ್ರಮ ಬಾಂಗ್ಲಾ ವಲಸಿಗರು ಬೆಂಗಳೂರಿಗೆ ಹೇಗೆ ಬಂದರು ಎನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ ಈ ಒಂದು ವಿಚಾರದಲ್ಲಿ. ಅವರು ಅಲ್ಲಿಂದ ಬಂದರು ಅನ್ನೋದಾದ್ರೆ ಮೋದಿ ಮತ್ತೆ ಅಮಿತ್ ಶಾ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ರು, ಬೆಂಗಳೂರಿನ ಕೋಗಿಲು ಬಡಾವಣೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ವಾಸ ಆಗಿದ್ರಲ್ಲ ಅವರೆಲ್ಲರೂ ಕೂಡ ಬಾಂಗ್ಲಾ ವಲಸಿಗರು ಅಕ್ರಮವಾಗಿ ಬಂದಂತಹವರು ಎನ್ನುವಂಥ ಆರೋಪವನ್ನು ಮಾಡ್ತಾ ಇದ್ರು. ನೀವು ನಮ್ಮ ಕನ್ನಡಿಗರಿಗೆ ಬಿಟ್ಟು ಬೇರೆಯವ್ರಿಗೆ ನೀವು ಮನೆಯನ್ನು ಕೊಡ್ತೀರಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಆಕ್ಷೇಪವನ್ನು ಮಾಡಿದ್ರು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡ್ತಾ ಇದ್ದಾರೆ. ನೀವೇ ಆರೋಪ ಮಾಡ್ತಾ ಇದ್ದೀರಲ್ಲ ಬಿಜೆಪಿಯವರು, ಇವರು ಬಾಂಗ್ಲಾದೇಶದಿಂದ ಬಂದವರು ಅಂತ, ಅಕ್ರಮವಾಗಿ ಬಂದವರು ಅಂತ. ಹಾಗಾದ್ರೆ ನಿಮ್ಮ ಪ್ರಧಾನಿ ಏನ್ ಮಾಡ್ತಾ ಇದ್ದಾರೆ, ನಿಮ್ಮ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ. ಯಾಕಂದ್ರೆ ನೀವೇ ಆರೋಪ ಮಾಡ್ತಾ ಇದ್ದೀರಲ್ಲ, ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಯಾರು ಕ್ರಮ ತೆಗೆದುಕೊಳ್ತಾ ಇಲ್ವಾ, ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ವಾ, ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು, ಗೃಹ ಸಚಿವ ಅಮಿತ್ ಶಾ ಆಗಿರ್ಬೋದು, ಇವರೆಲ್ಲರ ಕೆಲಸ ಏನು? ಹಾಗಾದ್ರೆ ಇವರನ್ನು ಹೆಂಗೆ ಬರೋಕೆ ಬಿಟ್ರು? ಇವರು ಯಾವ ದಾರಿಯಿಂದ ಬಂದರು? ಇವರು ಬಂದಿರೋದು ಅವ್ರಿಗೆ ಗೊತ್ತೇ ಆಗಲಿಲ್ವಾ? ಅದು ಹೆಂಗೆ ಅವರನ್ನ ನೀವು ಇಲ್ಲಿವರೆಗೆ ಬರೋಕೆ ಬಿಟ್ರಿ? ಬಾಂಗ್ಲಾದಿಂದ ಅಕ್ರಮವಾಗಿ ಬಂದಿದ್ದಾರೆ ಅಂತ ಹೇಳ್ತೀರಿ, ಹಾಗಾದ್ರೆ ಅವ್ರನ್ನ ಬಂಧಿಸಿ ಜೈಲಿಗೆ ಹಾಕಲಿ ಅಂತ ಹೇಳಿ ಸವಾಲು ಕೂಡ ಹಾಕಿದ್ದಾರೆ. ನೋಡಿ, ಆ ಒಂದು ಕೋಗಿಲು ಒಂದು ವಿಚಾರದಲ್ಲಿ, ಬಡಾವಣೆಯ ವಿಚಾರದಲ್ಲಿ ಏನು ತೆರವುಗೊಳಿಸಲಾಗಿದೆ ಮನೆಗಳನ್ನು, ಅವರು ನಮ್ಮ ರಾಜ್ಯದವರೇ ಆಗಿದ್ದರೆ ಅಥವಾ ಅಕ್ಕಪಕ್ಕದ ರಾಜ್ಯದವರು ಆಗಿದ್ರೆ ಅವರು ಅರ್ಹರಾಗಿದ್ದರೆ ಅವರಿಗೆ ಮನೆ ಕೊಡೋದು ಸೂಕ್ತ. ಮನೆ ನಾವು ಕೊಡಬೇಕಾಗುತ್ತೆ, ಆದರೆ ಬೇರೆಯವರಾದರೆ ನಾವು ಕೊಡೋದಿಲ್ಲ ಹೀಗಂತ ಹೇಳಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಕೇರಳ ರಾಜ್ಯದವರು ಅಂತ ಕೆಲವರು ಹೇಳುತ್ತಾರೆ, ಇಲ್ಲ ಬಾಂಗ್ಲಾದಿಂದ ಬಂದ ಅಕ್ರಮ ವಲಸಿಗರು ಅಂತ ಹೇಳುತ್ತಾರೆ, ಇನ್ನೊಂದು ಕಡೆ ಕರ್ನಾಟಕದವರು ಅಂತ ಕೆಲವು ಜನ ಇದ್ದಾರೆ ಅಂತ ಹೇಳ್ತಾರೆ. ಹೀಗಿರುವಾಗ ನೋಡಿ, ನಮ್ಮ ಕರ್ನಾಟಕದವರಾಗಿದ್ದರೂ ನಾವು ಕೊಡ್ತೀವಿ, ಅಥವಾ ನಮ್ಮ ಅಕ್ಕಪಕ್ಕದ ರಾಜ್ಯದವರಾಗಿದ್ದರೂ ಕೂಡ ಕೊಡ್ತೀವಿ. ಆದರೆ ಬೇರೆ ದೇಶದವರಾದರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಆದರೆ ನೀವೇ ಆರೋಪ ಮಾಡ್ತಾ ಇದ್ರೆ ಬೇರೆ ದೇಶದವರು ಅಂತ, ನಿಮ್ಮದೇ ಅಲ್ವಾ ಕೇಂದ್ರದಲ್ಲಿರುವಂತಹ ಸರ್ಕಾರ, ನಿಮ್ಮದೇ ಪ್ರಧಾನಮಂತ್ರಿ ಇದ್ದಾರೆ, ನಿಮ್ಮದೇ ಗೃಹ ಮಂತ್ರಿ ಇದ್ದಾರೆ, ಅವರೆಲ್ಲ ಯಾಕೆ ಸುಮ್ಮನೆ ಇದ್ರು? ಇಲ್ಲಿಗೆ ಬೆಂಗಳೂರಿಗೆ ಬರೋ ತನಕ ಹೆಂಗೆ ಬಿಟ್ರು ಅವರನ್ನು? ಇದ್ರ ಬಗ್ಗೆ ತನಿಖೆ ಆಗಬೇಕಲ್ವಾ? ಯಾರ್ದು ತಪ್ಪಿದೆ ಇಲ್ಲಿ? ಇಲ್ಲಿಗೆ ಬಂದಮೇಲೆ ಅವ್ರು ಇಲ್ಲಿಯವರು, ನೀವು ನಮ್ಗೆ ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಹೇಳ್ತೀರಾ ಅನ್ನೋದಾದರೆ ನಿಮ್ಮ ಕೆಲಸ ಕೇಂದ್ರದಲ್ಲಿ ಮಾಡಬೇಕಾಗಿತ್ತಲ್ಲ ಸರಿಯಾದ ರೀತಿಯಲ್ಲಿ. ನೀವು ನಾಯಕರು ಯಾಕೆ ಮಾಡಿಲ್ಲ? ನೀವು ಮೊದಲು ಅದನ್ನು ಪ್ರಶ್ನೆ ಮಾಡಿ, ಅದ್ರ ಬಗ್ಗೆ ಯೋಚನೆ ಮಾಡಿ, ಆಮೇಲೆ ನಮ್ಮ ಹತ್ರ ಬಂದು ಮಾತನಾಡಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ನೀವು ಹೇಳಿ. ನೀವು ಈಗ ಈ ಒಂದು ಗಲಾಟೆ ಆದಮೇಲೆ, ಈ ಒಂದು ವಿಚಾರ ಆದಮೇಲೆ ಮಾತಾಡ್ತೀರಿ ಅನ್ನೋದಾದರೆ ಮೊದಲು ನಿಮ್ಮ ಕೇಂದ್ರದ ಸರ್ಕಾರ ಏನಿದೆ ಅದರಲ್ಲಿ ಲೋಪದೋಷ ಇದೆ, ಅದನ್ನು ಬಂದು ಸರಿ ಮಾಡ್ಕೊಳ್ಳಿ. ಅಲ್ಲೇ ನೀವು ಬರೋಕೆ ಬಿಡಲಿಲ್ಲ ಅಂತಂದರೆ ಇಲ್ಲಿ ಅವ್ರಿಗೆ ಹೆಂಗೆ ಬರ್ತಾರೆ? ನೀವಲ್ಲಿ ಬಿಟ್ಟಿರೋದಕ್ಕೆ ತಾನೇ ಇವರು ಇಲ್ಲಿಗೆ ಬಂದಿರೋದು ಅಂತ ಹೇಳಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ವಿರುದ್ಧ ಒಂದು ರೀತಿಯಲ್ಲಿ ಗುಡುಗಿದ್ದಾರೆ ಅಂತ ಹೇಳಬಹುದು. ಹೀಗಾಗಿ ನಿಮ್ಮ ತಪ್ಪಿದೆ, ನೀವು ಸರಿ ಮಾಡ್ಕೊಳ್ಳಿ, ಆಮೇಲೆ ನಾವೆಲ್ಲವನ್ನು ಕೂಡ ಸರಿ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.